ಸ್ವರಾವಳಿ ರಾಗವು 28ನೇ ಹರಿಕಾಂಬೋದಿಯಲ್ಲಿ ಉಪಾಂಗಜನ್ಯ, ಆರೋಹಣ ಅವರೋಹಣದಲ್ಲಿ ರಿಷಭ ನಿಷಾದ ವರ್ಜ್ಯ ಆಗಿದೆ. ಔಡವ ಔಡವ ಭೇದ ರಾಗ, ಗಾಂಧಾರ ದೈವತಗಳು, ಪರಸ್ಪರ ವಾದಿ ಸಂವಾದಿಗಳು ಇವೆ. ಈ ರಾಗದ ಜೀವ ಮತ್ತು ನ್ಯಾಸ ಸ್ವರಗಳು 5. ಪ್ರಾಚೀನ ರಾಗವಲ್ಲ ಇದು, ಸರ್ವಕಾಲಿಕವಾದ ರಾಗ. ಈ ರಾಗವು ಶೃಂಗಾರ ಮತ್ತು ವೀರರಸ ಪ್ರಧಾನವಾಗಿದೆ. ಇದರಲ್ಲಿ ಬರೋ ಕೃತಿಗಳು ಹಲವಾರು ಕೃತಿಗಳಿದೆ. ಅದರಲ್ಲಿ ತ್ಯಾಗರಾಜರ ಶ್ರೀಪತೆ ನೀಪದ ಮತ್ತೆ ಗರುಡ ಗಮನ ಸಮಯ, ಆಮೇಲೆ ಶ್ರೀಶಂಕರ ಗುರುವರಂ, ಈ ತರ ಕೆಲವು ಕೃತಿಗಳು ಇದರಲ್ಲಿದೆ. ಇದರ ಆರೋಹಣ ಅವರೋಹಣ ಹೇಳ್ಕೊಡ್ತೀನಿ ಹಾಡಿ. ಇದಕ್ಕೆ ಬರೋ ಸ್ವರಸ್ಥಾನಗಳು ಸಗಮ ಪದ ಸಾ, ಸಗಮ ಪದ ಸಾ, ಸದ ಪ ಮಗ ಸಾ, ಸದ ಪ ಮಗ ಸಾ, ಷಡ್ಜ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೈವತ ಇದಕ್ಕೆ ಬರುತ್ತೆ. ಔಡವ ರಾಗ ಅಂತ ಮೊದಲೇ ಹೇಳಿದ್ದೀನಿ. ಸಗಮ ಪದ ಸಾ, ಸದ ಪ ಮಗ ಸಾ, ಸಗಮ ಪದ ಸಾ, ಸದ ಪ ಮಗ ಸಾ. ಸರಿಯಾಗಿದೆ. ಪಲ್ಲವಿ ಭಾಗದ್ದು ಶುದ್ಧ ಸಾಹಿತ್ಯ ಬರ್ಕೊಂಬಿಡಿ. ಮೊದಲು ಬರ್ಕೋತೀರಾ ಸಾಹಿತ್ಯನ? ರಮಾ ರಮಣ, ರಮಾ ರಮಣ, ನಾರಾಯಣ ನಾರಾಯಣ, ನಮೋಸ್ತುತೆ, ನಮೋಸ್ತುತೆ, ದಯಾನಿಧೆ, ದಯಾನಿಧೆ. ಇದಿಷ್ಟೇ ಪಲ್ಲವಿಗೆ ಬರೋ ಸಾಹಿತ್ಯ. ಪೂರ್ತಿ ಬರ್ಕೊಂಡ್ರ ಸಾಹಿತ್ಯ? ಒಂದ್ಸಲ ಓದಿ ಏನ್ ಬರ್ಕೊಂಡಿದ್ದೀರಾ? ರಮಾ ರಮಣ ನಾರಾಯಣ, ನಮೋಸ್ತುತೆ, ದಯಾನಿಧೆ. ಸರಿಯಾಗಿದೆ. ಇದು ಮಧ್ಯಮ ಕಾಲ ಕೀರ್ತನೆ, ಸಮದಿಂದ ಪ್ರಾರಂಭ ಆಗುತ್ತೆ. ನಿಮಗೆ ಮೊದಲನೇ ಸಂಗತಿ, ಪಲ್ಲವಿದು ಮೊದಲನೇ ಸಂಗತಿ ಹೇಳ್ಕೊಡ್ತೀನಿ. ಲಘುವಿನ ಭಾಗ ಸಗ ಸಗ ಮಪ, ಸಗ ಸಗ ಮಪ, ಪಮಗ ಮಗ, ಪಮಗ ಮಗ, ಸಗ ಸಗ ಮಪ, ಸಗ ಸಗ ಮಪ, ಪಮಗ ಮಗ, ಪಮಗ ಮಗ. ನೀವಿದು ಬರ್ಕೋಬೇಕಾದಾಗ ಎರಡನೇ ಕಾಲ ಎಲ್ಲಿ ಬರುತ್ತೆ ಅದೆಲ್ಲ ಗಮನ ಇಟ್ಕೊಂಡು ಬರ್ಕೊಳ್ಳಿ. ಈ ಲಘುವಿನ ಭಾಗ ಸಗ ಸಗ ಮಪ, ಇಷ್ಟು ಲಘುವಿನ ಭಾಗಕ್ಕೆ ಬರುತ್ತೆ. ಎಲ್ಲ ಕಾಲದಲ್ಲೇ ಇದೆ, ಎಲ್ಲೂ ನೀವು ಗೆರೆ ಎಲ್ಲ ಹಾಕೊಳ್ಳೋದು ಬೇಡ. ಆಮೇಲೆ ಧೃತದಲ್ಲಿ ಪಮಗಮ ಪಮಗಮ ಗ ಬರ್ಕೊಂಡ್ರ? ಇದು ಕರೆಕ್ಟ್ ಆಗಿ ಒಂದ್ಸಲ ನೀವೇ ಹಾಡಿ ಈ ಸಂಗತಿ. ಸಗ ಸಗ ಮಪ, ಪಮಗ ಮಗ. ಸರಿಯಾಗಿದೆ. ಇದಕ್ಕೆ ಸಾಹಿತ್ಯ ಏನು ಬರುತ್ತೆ ಅಂದ್ರೆ ರಮ ರಮಣ ನಾ, ರಮ ರಮಣ ನಾ, ರಾಯಣ ರಾಯಣ. ಇದು ಕಲ್ತ್ಕೊಳ್ಳೋಕ್ಕೋಸ್ಕರ ಮಾತ್ರ ಹೀಗೆ ಬಿಡಿಸ್ತೀವಿ ನಾವು. ಲಘುವಿನ ಭಾಗ, ಧೃತದ ಭಾಗ ಅಂತ. ಪೂರ್ತಿ ಕೀರ್ತನೆ ಬಂದ್ಮೇಲೆ ರಮ ರಮಣನ ರಾಯಣ ಚೆನ್ನಾಗಿರಲ್ಲ, ಪೂರ್ತಿ ಅದು ಕೂಡ್ಸೆ ಹೇಳ್ಬೇಕು. ರಮ ರಮಣ ನಾರಾಯಣ, ರಮ ರಮಣ ನಾರಾಯಣ. ಇನ್ನೊಂದ್ಸಲ ಹಾಡಿ. ರಮ ರಮಣ ನಾರಾಯಣ. ಸರಿಯಾಗಿದೆ. ಮುಂದಿನ ಸಂಗತಿ ಹೇಗ್ ಬರುತ್ತೆ ಅಂದ್ರೆ ಸಗ ಸಗಮ ಪಗಮ, ಸಗ ಸಗಮ ಪಗಮ, ಪದ ಪಮಗಮ, ಪದ ಪಮಗಮ, ಗಾಮ ಪಮಗ, ಗಾಮ ಪಮಗ. ಇಲ್ಲಿ ಮೊದಲನೇ ಸಂಗತಿಗೂ ಇದಕ್ಕೆ ಏನೇನು ವ್ಯತ್ಯಾಸ ಇದೆ ಅನ್ನೋದು ಗಮನ ಇಟ್ಕೋಬೇಕು. ಲಘುವಿನ ಭಾಗದಲ್ಲೇನು ಸಗ ಸಗಮ ಹಾಗೆ ಇದೆ, ಸಗಮ ಪಗಮ ಪಗಮ. ಅದಕ್ಕೆ ಕೆಳಗಡೆ ಗೆರೆ ಹಾಕೊಳ್ಳಿ. ಎರಡನೇ ಕಾಲದಲ್ಲಿದೆ ಪದ ಪಮಗಮ, ಪದ ಪಮಗಮ, ಗಾಮ ಪಮಗ, ಗಾಮ ಪಮಗ. ಸಗ ಸಗಮ ಪಗಮ, ಪದ ಪಮಗಮ, ಗಾಮ ಪಮಗ. ನೀವೇ ಹಾಡಿ ಒಂದ್ಸಲ. ಸಗ ಸಗಮ ಪಗಮ, ಪದ ಪಮಗಮ, ಗಾಮ ಪಮಗ. ಸರಿಗಿದೆ. ರಮ ರಮಣನ, ರಮ ರಮಣನ,
ನಾರಾಯಣ ರಮಾ ರಮಣ ನಾರಾಯಣ ರಮಾ ರಮಣ ನಾರಾಯಣ ರಮಾ ರಮಣ ನಾರಾಯಣ ನಾರಾಯಣ ರಮಾ ರಮಣ ನಾರಾಯಣ. ಸರಿಗಿದೆಮ್ಮ. ಮುಂದಿಂದು ಸಗ ಸಗಮ ಪದ ಸಗಮಗ ಸಗ ಸಗಮ ಪದ ಸಗಮಗ. ಲಘುಗೆ ಇಷ್ಟು ಬರುತ್ತೆ. ಸಗ ಅಷ್ಟು ಮಾತ್ರ ಹಿಂದಿನ ಸಂಗತಿ ತರಹನೇ ಇದೆ. ಮುಂದಕ್ಕೆ ಸಗಮ ಪದ ಸಗಮಗ ಸಗಮ ಪದ ಸಗಮಗ ಸಗಮಗ. ಮೇಲೆ ಚುಕ್ಕೆ ಇಟ್ಕೊಳ್ಳಿ ಬರ್ಕೊಳ್ಳುವಾಗ. ಸಗ ಸಗಮ ಪದ ಸಗಮಗ ಸಗ ಸಗಮ ಪದ ಸಗಮಗ ಸಗ ಸದ ಸದ ಪಮ ಸಗ ಸದ ಸದ ಪಮ ಪದ ಸದ ಪಮಗ ಸ ಪದ ಸದ ಪಮಗ ಸಗ ಸದ ಸದ ಪಮ ಸಗ ಸದ ಸದ ಪಮ ಪದ ಸದ ಪಮಗ ಸ ಪದ ಸದ ಪಮಗ. ಇದು ಕೂಡ ಧೃತದ ಭಾಗ ಕೂಡ ಪೂರ್ತಿ ಎರಡನೇ ಕಾಲದಲ್ಲೇ ಇದೆ. ಮೊದಲನೇ ಧೃತಕ್ಕೆ ಸಗ ಸದ ಸದ ಪಮ ಸಗ ಸದ ಸದ ಪಮ ಪದ ಸದ ಪಮಗ ಸ ಪದ ಸದ ಪಮಗ. ಒಂದ್ಸಲಿ ಪೂರ್ತಿ ಮೂರನೇ ಸಂಗತಿ ಹಾಡಿ. ಸಗ ಸಗಮ ಪದ ಸಗಮಗ ಸಗ ಸದ ಸದ ಪಮ ಪದ ಸದ ಪಮಗ. ಸರಿಗಿದೆ. ರಮ ರಮಣ ರಮ ರಮಣ ನಾರಾಯಣ ನಾರಾಯಣ. ಕೂಡಿಸಿ ಹೇಳುವಾಗ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ ರಾಯಣ ರಾಯ ರಾಯಣ. ಇನ್ನೊಂದ್ಸಲ ಹಾಡಿ. ರಮ ರಮಣ ನಾರಾಯಣ. ಸರಿಗಿದೆ. ನಾವಿದು ಪೂರ್ತಿ ಹೇಳುವಾಗ ರಮ ರಮಣ ಆದ ಕೂಡಲೇ ಉಸಿರು ತಗೊಂಡ್ರೆ ಆ ನಾರಾಯಣ ಕೂಡ ನಾವು ಅವಾಗ ಕೊನೆ ಬರ್ಬೇಕಾದ್ರೆ ಉಸಿರು ನಮಗೆ ಹಿಡಿಯೋಲ್ಲ. ಅವಾಗ ರಮ ರಮಣ ನಾರಾಯಣ ರಮ ರಮಣ ನಾರಾಯಣ. ಸರಿಗಿದೆ. ಇದಕ್ಕೆ ಮುಂದುವರಿಸ್ಕೊಂಡು ಇನ್ನೊಂದು ಸ್ವಲ್ಪ ಅದೇ ನಮೋಸ್ತುತೆ ಸಾಹಿತ್ಯ ಕೂಡ ಮೂರನೇ ಸಂಗತಿ ಜೊತೆಗೆ ಸೇರಿಸಿ ಹೇಳಬೇಕಾಗತ್ತೆ. ಆಮೇಲೆ ಪಮ ಪದ ಸದ ಸಾ ಪಮ ಪದ ಸದ ಸಾ ದಸದ ಪಮಗ ಮ ಪಮಗ ದಸದ ಪಮಗ ಮ ಪಮಗ. ಲಘುಗೆ ಪಮ ಪದ ಸದ ಸಾ ಪಮ ಪದ ಸದ ಸಾ ಪಮ ಪದ ಸದ ಎರಡನೇ ಕಾಲದಲ್ಲಿದೆ. ಗೆರೆ ಹಾಕೊಳ್ಳಿ. ಸಾ 4 ಅಕ್ಷರ ಹಾಡಿ ಒಂದು ಪಮ ಪದ ಸದ ಸಾ ದಸದ ಪಮಗ ಮ ಪಮಗ ದಸದ ಪಮಗ ಮ ಪಮಗ. ಇದು ಲಘುವಿನ ಭಾಗ. ಅಯ್ಯೋ ಧೃತದ ಭಾಗ. ಒಂದು ಧೃತ ದಸದ ಪಮ ದಸದ ಪಮ ಗ ಮ ಪಮಗ ಮ ಪಮಗ. ಸಗ ಸಗ ಮ ಪದ ಸ ಸಗ ಸಗಮ ಪದ ಸಗ ಮಗ ಸಗ ಸದ ಸದ ಪಮ ಪದ ಸದ ಪಮಗ ಸ ಸಗಮಗ ಸಗ ಸದ ಸದ ಪಮ ಪದ ಸದ ಪಮಗ ಪಮ ಪದ ಸದ ಸ ಪಮ ಪದ ಸದ ಸಾ ದಸದ ಪಮಗ ಮ ಪಮಗ. ದಸದ ಪಮಗ ಮ ಪಮಗ. ಈಗ ನೀವು ಈ ಸಗ ಸಗ ರಮರಮಣ ಇದಿದೆಯಲ್ಲ ಸ್ವರ ಅದು ಪ್ಲಸ್ ಇದೆರಡು ಕೂಡಿಸಿ ಹೇಳಿ ಒಂದ್ಸಲ. ರಮ ಅಲ್ಲ ಸ್ವರ
ಸಗ ಸಗಮ ಪದ ಸಗಮಗ ಸಗ ಸದ ಸದ ಪಮ ಪದ ಸದ ಪಮಗ ಸ ಪಮ ಪದ ಸದ ದಸದ ಪಮಗ ಮ ಪಮಗ. ಸರಿಯಾಗಿದೆ. ರಮ ರಮಣ ನಾರಾಯಣ ನಮೋಸ್ತುತೇ ಪಮ ಪದ ಸದ ಸಾ ನಮೋಸ್ತುತೇ ದಸದ ಪಮಗ ಮ ಪಮಗ ದಯಾನಿಧೇ ದಯಾನಿಧೇ. ರಮ ರಮಣ ನಾರಾಯಣ ನಮೋಸ್ತುತೇ ದಯಾನಿಧೇ. ನೀವೇ ಒಂದ್ಸಲ ಹಾಡಿ, ಎರಡು ಸೇರಿಸ್ಬಿಟ್ಟು ಮೊದಲಿಂದ ರಮಾರಮಣ ಇಂದ. ಹಾ, ರಮಾರಮಣ ಇಂದ ಹಾಡಿ ಮೂರನೇ ಸಂಖ್ಯೆ. ರಮಾರಮಣ ನಾರಾಯಣ ರಮಾರಮಣ ನಾರಾಯಣ ನಮೋಸ್ತುತೇ ದಯಾನಿಧೇ. ಸರಿಗಿದೆ. ಮುಂದಕ್ಕೆ ಈ ನಮೋಸ್ತುತೆ ಇನ್ನೊಂದು ವಿಧಾನ ಇದೆ ಹಾಡೋದು, ಇನ್ನೊಂದು ಸಂಗತಿ ಇದೆ. ಮತ್ತೆ ನೀವು ರಮಾರಮಣ ಮೂರನೇ ಸಂಗತಿನೇ ಹಾಡ್ಬಿಟ್ಟು ಅವಾಗ ಇದಕ್ಕೆ ಬರ್ಬೇಕಾಗತ್ತೆ. ಪಮ ಪದ ಸದ ಸಾ ಪಮ ಪದ ಸದ ಸಾ ಸಗ ಸದ ಸದ ಪದ ಪಮದ ಪಮಗ ಸ. ಸಗ ಸದ ಸದ ಪದ ಪಮದ ಪಮಗ ಸ. ಇಲ್ಲಿವರೆಗೂ ಅರ್ಥ ಆಯ್ತಾ ರಂಜನಿ? ಅರ್ಥ ಆಯ್ತು. ಚೆನ್ನಾಗಿ ಅಭ್ಯಾಸ ಮಾಡಿ, ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ